ಎಲ್ಲ ಸಮಸ್ಯೆಗಳಿಗೂ ಅಳು ಒಂದೇ ಪರಿಹಾರವಲ್ಲ ತಾಯಿ. ಬರೀ ಪ್ರಶ್ನೆಗಳೇ ಬದುಕಾಗಬಾರದು. ಉತ್ತರ ಹುಡುಕುವ ಪ್ರಯತ್ನ ಮಾಡಬೇಕು. ಪ್ರಶ್ನೆಗಳನ್ನೇ ಸೃಷ್ಟಿ ಮಾಡಿದವನಿಗೆ ಪ್ರಶ್ನೆ ಮಾಡುವಷ್ಟು ಯಾರೂ ದೊಡ್ಡವರಲ್ಲ. ಎಲ್ಲವೂ ಅವನಿಚ್ಛೆ. ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಪಕ್ಷಿ ಬಂಗಾರದ ಪಂಜರದೊಳಗೆ ಸಿಕ್ಕಿಕೊಂಡು ನಲುಗುತ್ತಿರುವ ಹಾಗೆ ನೀನೂ ನಲುಗುತ್ತಿದ್ದೀಯ. ಇಲ್ಲಿ ಎಲ್ಲವೂ ಮಿಥ್ಯ. ಈಶ್ವರನೊಬ್ಬನೇ ಸತ್ಯ ಎನ್ನುವುದನ್ನು ತಿಳ್ಕೊ ಮಗಳೇ. ಏನು ಅಂತ ತಿಳ್ಕೊಳ್ಳಿ ಗುರುಗಳು. ಪ್ರಾಣಕ್ಕೆ ಪ್ರಾಣ ಆಗಿದ್ದವರೇನೆ. ಅವರಿಂದ ಪ್ರಾಣದ ಭಯದಲ್ಲಿ ಬದುಕೋ ಸ್ಥಿತಿಗೆ ಬಂದಿದೆ. ಕಣ್ ಬಿಡೋಕ್ಕೆ ಮುಂಚೆನೆ ಮಗುನ ಕಿತ್ಕೊಂಡ್ಬಿಟ್ರಲ್ಲ, ಅದು ತಪ್ಪಲ್ವಾ? ತಾಯಿ, ಸಾವು ಅನ್ನೋದು ಒಂದು ಜನ್ಮದ ಅಂತ್ಯ, ಮತ್ತೊಂದು ಜನ್ಮದ ಉಗಮ. ಹುಟ್ಟಿದಾಗಲೂ ಕಣ್ಣೀರು ಬರುತ್ತೆ, ಸಾವಾದಾಗಲೂ ಕಣ್ಣೀರು ಬರುತ್ತೆ ತಾಯಿ. ಆದರೆ ಎರಡಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಹುಟ್ಟಿದಾಗ ಸಂತೋಷಪಟ್ಟು ಸತ್ತಾಗ ನೋವು ಅನುಭವಿಸೋದು ಯಾಕಮ್ಮ? ಇಲ್ಲಿ ಯಾರೂ ಅಮೃತ ಕುಡಿದವರಲ್ಲ ತಾಯಿ. ಎಲ್ಲರೂ ಹುಟ್ಟುವುದು ಸಾಯುವುದಕ್ಕಾಗಿಯೇ. ಅಂದಾಗ ಯಾಕೆ ದುಃಖ? ಗುರುಗಳೇ, ಇಷ್ಟು ದಿವಸ ನಂಬ್ಕೊಂಡಿದ್ದ ಪ್ರೀತಿ ಸುಳ್ಳು ಅಂತ ನನಗೆ ಇವತ್ತು ಗೊತ್ತಾಗಿದೆ. ಇದರಿಂದ ನಾನು ಹೇಗೆ ಹೊರಗೆ ಬರಲಿ? ಸತ್ಯನ ಮುಚ್ಚಿಟ್ಟು ನಾನು ಹೇಗೆ ಬದುಕಲಿ? ಮಗಳೇ, ಮರ ಅನ್ನೋದು ಒಂದು ಬೀಜದಿಂದ ಹುಟ್ಟಿ ನಂತರ ಆ ಬೀಜ ನಾಶವಾಗಿ ಮರ ಹೆಮ್ಮರವಾಗುವಂತೆ ಈಗ ಸತ್ಯ ಮಾಯವಾಗಿರಬಹುದು. ಆದರೆ ಸತ್ಯ ಹೊರಗೆ ಬರುವ ಸಮಯಕ್ಕೆ ಖಂಡಿತವಾಗಿ ಆ ಸತ್ಯ ಹೊರಗೆ ಬರುತ್ತದೆ ತಾಯಿ. ನನ್ನದು ಅಂದುಕೊಂಡಿದ್ದು ಇಂದು ನನ್ನದಲ್ಲ ಎಂದು ಕೊರಗಬೇಡ ತಾಯಿ. ಗುರುಗಳೇ, ನೀವೇನು ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ದೇವರ ಲೀಲೆಯೇ ಹಾಗೆ ತಾಯಿ. ಅದು ಯಾರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ. ಆದರೆ ಆ ದೇವರು ಅರ್ಥ ಮಾಡಿಸದೇ ಬಿಡುವುದಿಲ್ಲ. ನಿನ್ನ ಎಲ್ಲ ಸಮಸ್ಯೆಗಳಿಗೂ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಸಿಕ್ಕುತ್ತದೆ. ಅಲ್ಲಿಯವರೆಗೂ ನಿನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರು. ನಿನಗೆ ಶುಭವಾಗಲಿ. ನಿಜ ಹೇಳ್ತಾ ಇದ್ದೀನಿ. ಸಿದ್ದುಗೆ ನಮ್ಮ ಬಗ್ಗೆ ಒಂಚೂರು ಪ್ರೀತಿನೇ ಇಲ್ಲ. ಸಿದ್ದು, ಏನೋ ಇದು? ಮದುವೆ ಆಗಿ ಹೆಂಡತಿ ನಿನ್ನ ಪಕ್ಕಕ್ಕೆ ಬಂದ ತಕ್ಷಣ ಮನೆ ಬಗ್ಗೆ ಏನು ಕಾಳಜಿನೇ ಇಲ್ವಾ ನಿನಗೆ? ಮದುವೆ ಆಗಿ ಇಷ್ಟು ವರ್ಷ ಆದರೂ ನಿಮ್ಮ ಅಣ್ಣ ಅತ್ತಿಗೆಗೆ ಮಗು ಆಗಿಲ್ಲ ಅಂತ ಶಿವರಾತ್ರಿ ಅಂತ ಅಭಿಷೇಕ ಕೊಟ್ಟಿದ್ದೆ ದೇವಸ್ಥಾನಕ್ಕೆ. ಅವ್ರು ಹೋಗೋಕ್ಕಿಂತ ಮುಂಚೆ ನೀವೇ ಹೋಗಿದ್ದೀರಲ್ಲ, ಹೋಗೋಕ್ಕೆ ಮುಂಚೆ ನನ್ನೂ ಒಂದು ಮಾತು ಕೇಳಬೇಕಿತ್ತು ತಾನೆ? ಅವ ಅದಕ್ಕೆ ಯಾಕವ ಹಿಂಗಾಡ್ತಿದ್ಯೆ? ನಮೇನು ಬೇಕು ಅಂತ ಹೋಗ್ಲಿಲ್ಲ ಕಣವ. ಅಪ್ಪಾಜಿನೇ ಹೋಗು ಅಂತ ಹೇಳಿದ್ದು. ಅಪ್ಪಾಜಿ ಹೇಳಿ ಅಪ್ಪಾಜಿ. ಯಾರು ಹೋದ್ರು ತಾನೆ ಏನಮ್ಮಿ, ಒಟ್ಟಿನಲ್ಲಿ ನಮ್ಮ ಮನೆಗೆ ಒಳ್ಳೇದಾದ್ರೆ ಸಾಕಲ್ವೇ? ಸುಮ್ಕೆ ಯಾಕೆ ಸಣ್ಣ ವಿಷಯನ ಎಳ್ದಾಡ್ಕೊಂಡು ದೊಡ್ಡದು ಮಾಡ್ತಿದ್ದಿ? ರೀ, ನೀವು ಸುಮ್ಮನೆ ಇರ್ರಿ.
ನೀವೇನು ಮಾತಾಡಬೇಡಿ. ನಿಮಗೂ ಇನ್ನೊಬ್ಬ ಮಗ ಸೊಸೆ ಇದ್ದಾನೆ ಅಂತ ಜ್ಞಾಪಕ ಇರಲಿ. ಯಾವಾಗಲೂ ಇವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಅವ್ರ ಬಗ್ಗೆನೇ ಯೋಚನೆ ಮಾಡ್ರಿ. ಅವ್ರಿಗಿನ್ನೂ ಮಕ್ಕಳಾಗಲಿಲ್ಲ, ಅದಕ್ಕೆ ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿದ್ದಿದ್ದು ನಾನು. ಹೋಗಕ್ಕೆ ಮುಂಚೆ ನನ್ನ ಯಾಕೋ ಕೇಳಿಲ್ಲ ನೀನು? ಅದೇ ನಾನು ನನ್ನ ಮಗ ನನ್ನ ಗಂಡನ ಹತ್ರ ಮಾತಾಡ್ತಾ ಇದ್ದೀನಿ. ಅವ್ವ ನನಗೆ ಗೊತ್ತು ಕಣೋ, ನನಗೆ ಗೊತ್ತು ಈ ಮನೇಲಿ ನನಗೆ ಯಾವ ಬೆಲೆನೂ ಇಲ್ಲ ಅಂತ. ಏನೇ ಇದು ಬರೀ ಅವಲಕ್ಕಿ ಮಾಡಿದೆ. ನಿಮ್ಮ ಏನ್ರಿ ಹೀಗಂತೀರಾ? ಬರೀ ಅವಲಕ್ಕಿ ಮಾಡಿದೀಯಾ ಅಂತ? ಶ್ರೀಕೃಷ್ಣ ಪರಮಾತ್ಮಂಗೆ ಕುಚೆಲ್ಲ ಅವಲಕ್ಕಿನೇ ಕೊಟ್ಟಿದ್ದು. ಅಂತ ಪರಮಾತ್ಮನೇ ಕಣ್ಣು ಮುಚ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಅವಲಕ್ಕಿ ತಿಂದಿರ್ಬೇಕಿದ್ರೆ ನೀವೇನ್ರಿ ಹಿಂಗಂತೀರಾ? ಇಷ್ಟಕ್ಕೂ ಬರೀ ಅವಲಕ್ಕಿ ಎಲ್ಲಿ ಮಾಡಿದ್ದೀನಿ ನೋಡಿ, ಇಲ್ಲಿ ಕೇಸರಿ ಬಾತ್ ಮಾಡಿದ್ದೀನಿ. ಆಮೇಲೆ ಊಟ ಆಗ್ತಿದ್ದಂಗೆ ರಸಾಯನನೂ ಕೊಡ್ತೀನಿ. ಇಷ್ಟಕ್ಕೂ ಇವತ್ತು ನಾವು ಉಪವಾಸ ಇರಬೇಕು ಗೊತ್ತಾ ನಿಮಗೆ? ಆದರೂ ನಾನು ಇರಲಿ ಪಾಪ ಅಂತ ಇಷ್ಟೆಲ್ಲ ಮಾಡಿದ್ದೀನಿ. ಸುಮ್ಮನೆ ತಿನ್ನಿ. ಅದು ಎಷ್ಟೇ ತಲೆ ತಿಂತ್ಯಾ? ಆಯ್ತು ಬಿಡು, ಅವಲಕ್ಕಿನ ಪವಲಕ್ಕಿನ ಉಪ್ಪು ಹುಳಿನ ಒಟ್ಟಲ್ಲಿ ತಿಂತೀನಿ ಆಯ್ತಾ? ಅಷ್ಟು ಮಾಡಿ. ಅಮ್ಮ ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಇಲ್ಲ ಇಲ್ಲ ಸಾಕು ಸಾಕು. ಯಾಕಮ್ಮ? ಹಾಕೊಳಮ್ಮ, ಸಂಕೋಚ ಮಾಡಬೇಡ. ಹಾಕೊಳ್ಳಿ. ಇಲ್ಲ ಇಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ ವೀಣಾ. ಸುಳ್ಳು ಹೇಳ್ತಿದ್ಯಮ್ಮ ನೀನು. ನೀನು ನಳಿ ಅಂದ್ರೆ ನಾನು ನೋಡಿದ್ರೆ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಸಿಹಿ ಇಲ್ಲ ಅಂತ ಇರ್ತೀರ ಯಾವಾಗ ನೋಡಿದ್ರು. ನೀನು ನೋಡಿದ್ರೆ ಚೆನ್ನಾಗಿದೆ ಅಂತೀಯ. ನಾನು ಪ್ರತಿದಿನ ಒಂದಿಷ್ಟು ದಪ್ಪ ಮುದ್ದೆ ಸಾಂಬಾರು ತಿಂತೀನಲ್ಲ, ಅದಕ್ಕೆ ಇವತ್ತು ನೀನು ಏನೇನೇನೋ ಮಾಡಿದ್ಯಲ್ಲ ಅದಕ್ಕೆ ತುಂಬ ಚೆನ್ನಾಗಿದೆ. ಅಪರೂಪಕ್ಕೆ ತಿಂದರೆ ತಂಗ್ಳ ನಾನು ರುಚಿಯಾಗಿರುತ್ತಲ್ವ ಕಾವ್ಯ? ಏನು ಮಾತಾಡ್ತಿದ್ಯಾ ಸಿಂಚನ? ಅಯ್ಯೋ ನಾನೇನು ಮಾತಾಡಿದೆ? ನನ್ನ ಪಾಡಿಗೆ ನಾನು ಫೋನಲ್ಲಿದ್ದೀನಿ, ಅದು ತಪ್ಪ? ಹಾಂ ಹೇಳು ಕಾವ್ಯ. ಹಾಂ ಸರಿ ಸಿಗೋಣ. ಬೇಜಾರು ಮಾಡ್ಕೊಬೇಡ ಅಮ್ಮ. ಅದು ಹಾಗೆ ಮಾತಾಡೋದೆಲ್ಲ ಕೊಗ್ಗೆ. ದೊಡ್ಡವ್ರ ಮಗಳು ನೋಡು, ದುರಹಂಕಾರ ಜಾಸ್ತಿ ಇರುತ್ತೆ. ವೀಣಾ, ಏನಮ್ಮ ಇದು? ನೀನು ಅವಳ ಹಾಗೆ ಆಡ್ತೀಯಾ? ಬಿಡಮ್ಮ, ಅವಳು ಗೊತ್ತಾಗಲ್ಲ ಬಿಡಮ್ಮ. ಮೇಡಮರೇ, ನಮ್ಮ ಅವ್ವ ಹಂಗಂದ್ಲು ಅಂತ ನೀವೇನು ಬೇಜಾರು ಮಾಡ್ಕೊಬೇಡಿ. ನಿಮಗೆ ಗೊತ್ತದಲ್ವಾ, ಅವಂಗೆ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ. ಇನ್ನು ಹೊಸ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿಯುತ್ತದೆ. ಇಲ್ಲ ಸಿದ್ದು ಅವರೇ, ಅವ್ರು ಹೇಳಿದ್ದು ಸರಿಯಾಗೇ ಇದೆ. ಪಾಪ ಅವ್ರು ನಮಗೆ ಒಳ್ಳೇದಾಗಲಿ ಅಂತ ನಮ್ಮನ್ನು ದೇವಸ್ಥಾನಕ್ಕೆ ಕಳಿಸಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ಒಂದು ಮಾತು ಹೇಳದೆ ಹೋಗಿದ್ದಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನಾವು ಹೋಗೋಕ್ಕೂ ಮುಂಚೆ ಅವ್ರಿಗೆ ಹೇಳಿ ಹೋಗಬೇಕಿತ್ತು. ಇಲ್ಲಾಂದರೆ ಅವರನ್ನು ನಮ್ಮ ಜೊತೆನೇ ಕರ್ಕೊಂಡು ಹೋಗಬೇಕಾಗಿತ್ತು. ಅವ್ರಿಗೆ ಹೇಳ್ದೆ ಕೇಳದೆ ಮಾವ ಹೇಳಿದ್ರು ಅಂತ ನಾವೇನೋ ಹೊರಟ್ಬಿಟ್ವಿ. ಕಡೆ ಪಕ್ಷ ನಿಮ್ಮ ಅಣ್ಣ ಅತ್ತಿಗೆಗೆ ಇನ್ನೂ ಮಕ್ಕಳಾಗಿಲ್ಲ, ಅವ್ರಿಗೆ ಒಳ್ಳೇದಾಗಲಿ, ಅವರಿಬ್ಬರು ಹೋಗಿ ಪೂಜೆ ಮಾಡ್ಕೊಂಡು ಬರಲಿ ಅಂತಲೂ ಯೋಚನೆ ಮಾಡಲಿಲ್ಲ. ಇದರಲ್ಲಿ ನಮ್ಮ ತಪ್ಪು ಇದೆ ಸಿದ್ದು ಅವರೇ. ನೀವು ಹೇಳೋದು ಸರಿಯಾಗದೆ ಮೇಡಮರೇ. ನನ್ನ ಬುದ್ಧಿಗೆ ಅದೇನು ಮಂಕ್ ಬಡ್ದಿತ್ತೋ ಏನೋ. ಹೋಗ್ಬೇಕಾದ್ರೆ ನೀವು ನಮ್ಮ ಜೊತೆ ಬನ್ನಿ ಅಂತ ಒಂದು ಮಾತು ಕರೀದಿನ ಸುಮ್ಮನೆ ಹೊಂಟೋಗ್ಬಿಟ್ವಿ. ಛ ಸಿದ್ದು ಅವರೇ, ಇದರಲ್ಲಿ ನಿಮ್ಮೊಬ್ಬರು ತಪ್ಪು ಮಾತ್ರ ಇಲ್ಲ, ನಂದು ತಪ್ಪಿದೆ. ಸರಿ ಬಿಟ್ಟಾಕೆ ಮೇಡಮರೇ, ನೀವೇನು ಬೇಜಾರು ಮಾಡ್ಕೊಬಿಡಿ.
ಹಾಂ ಅವ್ವ ಇನ್ನು ಹೊಸ ದಿನದಲ್ಲೇ ಸರಿ ಹೋಯ್ತಾಳೆ. ಹಾಂ ಅಲ್ಲಿ ಒಂದು ಸ್ವಲ್ಪನಾದ್ರೂ ನಗಿ. ಯಾ ಜೊತೆಯಲ್ಲಿದ್ದಾಗ ಜೋಪಾನವಾಗಿ ನೋಡಿಕೊಳ್ಳಲಾಗದೆ ಈಗ ಹುಡುಕಾಡಿದರೆ ಏನು ಪ್ರಯೋಜನ? ಗುರುಗಳೇ, ಏನು ಹೇಳಿದ್ರಿ ನೀವು? ಗಿಡುಗನ ಬಂಧನದಲ್ಲಿರುವ ಗಿಳಿ ಪ್ರತಿಯೊಂದು ಕ್ಷಣವೂ ತನ್ನ ಸ್ವತಂತ್ರಕ್ಕಾಗಿ ಮಿಡುಕಾಡ್ತಿರುತ್ತೆ. ಅಂದರೆ ನಿಮ್ಮ ಮಾತುಗಳ ಅರ್ಥ ಏನು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅನ್ನೋ ಚಿಂತೆನಲ್ಲಿ ನಾನಿದ್ದೀನಿ. ಈ ಸಮಯದಲ್ಲಿ ನೀವು ಈ ಥರ ಒಗಟಾಗಿ ಮಾತಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಹೋಗಲಿ, ಏಕೆ ನನ್ನ ಧರ್ಮಪತ್ನಿ, ಇವ್ರನ್ನ ಇಲ್ಲಾದರೂ ನೋಡಿದ್ದೀರಾ? ಅತಿಯಾದ ಪ್ರೀತಿಗೆ ಸಿಕ್ಕಿ ನಲುಗಿ ಹೋಗಿರುವ ಜೀವ ಇದು. ಪ್ರೀತಿ ಎನ್ನುವುದು ಉಸಿರಾಗಬೇಕೇ ಹೊರತು ಉಸಿರು ಕಟ್ಟಿಸಬಾರದು. ಸ್ವತಂತ್ರನ ಕಿತ್ತುಕೊಳ್ಳೋದು ಪ್ರೀತಿಯಲ್ಲ, ಸ್ವಚ್ಛಂದವಾಗಿ ನೋಡಿಕೊಳ್ಳೋದು ಪ್ರೀತಿ. ಇಂದು ನಿನ್ನ ಪ್ರೀತಿಯೇ ಈ ಹುಡುಕಾಟಕ್ಕೆ ಕಾರಣವಾಗಿದೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನ ಹೆಂಡತಿ ಪ್ರೀತಿನ ನಾನು ಕಿತ್ಕೋತಾ ಇದ್ದೀನಿ ಅಂತನಾ? ಅವರ ಪ್ರೀತಿಗೆ ನಾನು ಅರ್ಹ ಅಲ್ಲ ಅಂತನಾ? ಈ ಜಗತ್ತು ನಿಂತಿರೋದೇ ಪ್ರೀತಿ ಮೇಲೆ. ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ಆದರೆ ಆ ಪ್ರೀತಿ ಇನ್ನೊಂದು ಜೀವಕ್ಕೆ ಮುಳುವಾಗಬಾರದು. ನನ್ನದು ನಂದು ಅಂತ ಯಾವಾಗ ವ್ಯಾಮೋಹ ಹುಟ್ಟಿಕೊಳ್ಳುತ್ತೋ ಆಗ ಆ ಪ್ರೀತಿನ ಪ್ರೀತಿಸೋ ವ್ಯಕ್ತಿಯನ್ನು ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಮೋಹ ವ್ಯಾಮೋಹಕ್ಕೆ ಆಯಸ್ಸು ಕಡಿಮೆ. ನೋಡಿ, ನಿಮ್ಮ ಮಾರ್ಮಿಕವಾದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಪೇಷನ್ಸ್ ಇಲ್ಲ. ನನ್ನ ಹೆಂಡತಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಚಿಂತೆನಲ್ಲಿ ನಾನಿದ್ದೀನಿ. ನಿಮಗೆ ಅವ್ರು ಏನಾದರೂ ಇಲ್ಲಿ ಕಂಡಿದ್ರೆ ದಯವಿಟ್ಟು ನನಗೆ ಹೇಳಿ. ಇಲ್ಲಿ ಹೋದರೆ ನನಗೆ ಕ್ಷಮಿಸಿ. ಸಾರಿ. ಮೋಹ ಬಿಡು ಅಂದರು ಅದನ್ನು ಬಿಡದೆ ಅದರೊಳಗೆ ಸಿಕ್ಕಾಕ್ಕೊಳ್ತೀನಿ ಅಂತ ಹೇಳುವವರಿಗೆ ಏನು ಹೇಳೋಕ್ಕೆ ಸಾಧ್ಯ? ಇವರಿಗೆಲ್ಲ ನಿರ್ಮೋಹಿಯಾದ ಆ ಶಿವನೇ ಬುದ್ಧಿ ಕಲಿಸ್ಬೇಕು. ವೀಣಾ, ಕೇಸರಿ ಬಾತ್ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಇದ್ರೆ. ಏನು ಮಾಮ ಹೀಗಂತೀರಾ? ಬಡ್ಸೆ ಕೇಸರಿ ಬಾತ್ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಗೋಡಂಬಿ ದ್ರಾಕ್ಷಿ ಎಲ್ಲ ಹುಡುಕ ಹಾಕು. ಇದಕ್ಕೇನು ಕಮ್ಮಿ ಇಲ್ಲ. ಸ್ವಲ್ಪ ಸಾಕು. ಸ್ವಲ್ಪ ಹಾಕ್ಲಾ? ಸಾಕಮ್ಮ. ಅಮ್ಮ, ಹೇಗಿದೆಯಮ್ಮ ನೀನು? ಯಾವಾಗ ನೋಡಿದ್ರು ಕೆಲಸ ಅಂದ್ಕೊಂಡು ನೋಡು ಹೆಂಗಾಗಿದೆಯಾ ಅಂತ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದೀಯಾ ತಾನೆ? ಏನು ಯೋಚನೆ ಮಾಡಬೇಡ ವೀಣಾ. ವಯಸ್ಸಾಯಿತು, ನನಗೆ ಎಷ್ಟು ಬೇಕೋ ಅಷ್ಟು ದುಡ್ಕೋತಾ ಇದ್ದೀನಿ. ಊರು ಹೋಗು ಅಂತಿದೆ, ಕಾಡು ಬಾ ಅಂತಿದೆ. ಇರೋ ತನಕ ಒಂದು 4 ಮನೆ ಕೆಲಸ ಮಾಡಿಕೊಂಡು ನನ್ನ ಪಾಡಿಗೆ ನಾನಿದ್ರೆ ಸಾಕು ಕಣೆ. ಅಯ್ಯೋ, ಇಂಥ ಸಮಯದಲ್ಲಿ ಯಾಕ್ರಮ ಅಂತ ಮಾತೆಲ್ಲ ಆಡ್ತೀರಾ? ಯಾರು ಯಾವಾಗ ಹೋಗ್ತೀವಿ ಯಾರಿಗೆ ಗೊತ್ತು? ಅವೆಲ್ಲ ಭಗವಂತ ನಿಚ್ಚೆ. ಹಾಗೆಲ್ಲ ಮಾತಾಡಬಾರ್ದು. ಖುಷಿಯಾಗಿ ಊಟ ಮಾಡಿ. ವೀಣಾ, ಅಮ್ಮಂಗೆ ಬಡಿಸಮ್ಮ ಏನು ಬೇಕು? ಅಮ್ಮ, ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಬಿಡು ಬಿಡ. ಹಾಗಿದ್ರೆ ಇದಾದ್ಮೇಲೆ ರಸಾಯನ ಕೊಡ್ತೀನಿ. ಅಯ್ಯಯ್ಯೋ, ಇದೇ ಜಾಸ್ತಿ. ಇವತ್ತು ನೀನು ಕೈ ರುಚಿ ತಿಂತಾ ಇದ್ದೀನಲ್ಲ, ತುಂಬ ತುಂಬ ಚೆನ್ನಾಗಿದೆ ಕಣೆ. ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು. ಏನಮ್ಮ ನೀನು ಏನು ಕೇಳಿದ್ರು ಬೇಡ ಅಂತೀಯ, ಏನು ಕೊಟ್ಟರು ಬೇಡ ಅಂತೀಯ.
ಸರಿ ತಿನ್ನು ಇದನ್ನೇ. ಅಲ್ಲ ಈ ಅತ್ತೆ ಅವಲಕ್ಕಿನೇ ಇಷ್ಟೊಂದು ರುಚಿಯಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಇವ್ರು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಅಂತಲೇ ಅರ್ಥ. ನಾನು ಯಾಕೆ ಇವರು ನಮ್ಮ ಮನೆ ನೋಡ್ಕೊಳ್ಳೋದಕ್ಕೆ ಕರ್ಸ್ಕೋಬಾರ್ದು? ಆಹಾ ಶಿವಪ್ಪ, ಶಿವರಾತ್ರಿ ದಿನ ಎಂಥ ಐಡಿಯಾ ಕೊಟ್ಟಿದ್ದೇವ್ರೆ. ಅವ್ರಿಗೆ ಏನು ಮಾಡ್ತೀನಿ ಚೂರ. ಕೇಳೋ ಮಾದೇವ ಕೇಳೋ ಮಾದೇವ ಮನ್ಸನ ಜೀವ ನೀನುಡಿಸಿ ಆಡಕ ಢಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ನಾವು ಹಣ್ಣು ತಂದೆ ಕಣ್ಣೀರು ನೀರು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯ ಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಭೇದ ನಮಗಿಲ್ಲ ನಿನ್ನಾಟ ಸರಿಯಿಲ್ಲ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ ಶಿವ 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 ಶಿವನೇ ಕೇಳು ಮಾದೇವ ಮನ್ಸನ ಜೀವ ನೀನುಡಿಸಿ ಆಡಕ ಢಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ಚಿಕ್ಕಮರಿ ಬನ್ನಿ ಹೋಗೋಣ. ಚಿನ್ನಮರಿ ಚಿನ್ನಮರಿ